ನೋಡ್ರಿ, ಇವತ್ತಿನ ದಿನ ನಾವೇನು ಹೇಳ್ತೀನಿ ಅಂತ ಬಂದಿದ್ನಿ ಅಂದ್ರೆ ನಿಮ್ಗೆ ಇವತ್ತು ಯಾವುದು ರಚನೆಗಳ ಬಗ್ಗೆ ನಾವು ಏನು ಮಾಡೋಣ, ಅಭ್ಯಾಸ ಮಾಡೋಣ ಇವತ್ತು. ಹೌದ್ರಿ, ಅಧ್ಯಾಯ 6 ರಚನೆಗಳು. ರಚನೆಗಳು ಈಗ ಆಲ್ರೆಡಿ ನೀವು ಏನ್ ಮಾಡಿದ್ರಿ ಅಂತಂದ್ರೆ ತ್ರಿಭುಜಗಳ ರಚನೆಗಳ ಬಗ್ಗೆ ನೀವು ಕಲಿತೀರಿ. ಇದ್ರೊಳಗೆ ಅಂಥದ್ದು ಪಾಯಿಂಟ್ಸ್ ಬರ್ಸುವಂಥದ್ದು ಏನೂ ಅವಶ್ಯಕತೆ ಬಾಳಿಲ್ಲ. ಸೊ ಹೀಗಾಗಿ ನಾ ಏನು ಮಾಡ್ತೀನಿ, ನೇರವಾಗಿ ಅಭ್ಯಾಸಕ್ಕೆ ಹೋಗ್ತೀನಿ. ಯಾಕಂತಂದ್ರೆ ನೀವು ಆಲ್ರೆಡಿ ಈಗ ಏನು ಮಾಡಿರಿ, 7, 8, 9ನೇ ತರಗತಿಯಲ್ಲೂ ಕೂಡ ತ್ರಿಭುಜಗಳ ರಚನಾ ಹಂತಗಳನ್ನು ಕಲ್ತಿರಿ. ಯಾವ ರೀತಿ ಬಾಹುಗಳನ್ನು ಕೊಟ್ಟಾಗ ತ್ರಿಭುಜಗಳ ರಚನೆಯನ್ನ ಮಾಡೋದು ಕಲ್ತಿರಿ. ಯಾವ ರೀತಿ ಅಂತಂದ್ರೆ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಬಾಹುವನ್ನ ನೀವೇನ್ ಮಾಡ್ಕೋಬೇಕು, ಪಾದ ಹಾಕೋಬೇಕು. ಹೌದಾ? ನೆಕ್ಸ್ಟು ಈ ರೀತಿ ಸ್ವಲ್ಪದವು ಹೇಳ್ತೀನಿ ನಾನು. ಇವಾಗ ಇದ್ರೊಳಗೆ 6.1 ಒಂದನೇ ಲೆಕ್ಕವನ್ನ ಏನು ಮಾಡ್ತೀನಿ, ನಾಳಿನ ದಿನ ಕ್ಲಾಸ್ನಾಗ ಹೇಳ್ತೀನಿ. ಯಾಕಂತಂದ್ರೆ 2ನೇ ಲೆಕ್ಕ ಹೇಳಿಬಿಟ್ರೆ ಉಳಿದಿದ್ದ ಅಷ್ಟು ಲೆಕ್ಕಗಳನ್ನು ನೀವು ಮಾಡ್ಬೋದು. ಆ ಒಂದು ಉದ್ದೇಶದಿಂದ ನಾ ಏನು ಮಾಡ್ತೀನಿ, ಮನೆಯೊಳಗೆ ಇವತ್ತು ನೀವು ಪ್ರಾಕ್ಟೀಸ್ ಮಾಡ್ರಿ. ಬರದೇ ಇದ್ರೆ ಮತ್ತೆ ನಾಳೆಗೆ ನಾನು ಕೇಳ್ರಿ, ನಾ ಹೇಳ್ಕೊಡ್ತೀನಿ. ಸೊ 6.1 1ನೇ ಲೆಕ್ಕವನ್ನು ನಾನು ನಾಳೆ ಕ್ಲಾಸ್ನೊಳಗೆ ಹೇಳ್ತೀನಿ. 2ನೇ ಲೆಕ್ಕದಿಂದ ಒಂದು ಲೆಕ್ಕ ಅದರಾಗ 2 ಟೈಪ್ಸ್ ತಿಳಿಸ್ತೀನಿ. ಹೌದಾ? ಆ ಒಂದು ಉದ್ದೇಶದಿಂದ ನೀವು ಪ್ರಯತ್ನ ಮಾಡ್ತೀರಿ ಅನ್ನೋ ಒಂದು ಉದ್ದೇಶದಿಂದ ನಾನು 2ನೇ ಲೆಕ್ಕದಿಂದ ಚಾಲೂ ಮಾಡ್ತೀನಿ. ಏನು ಕೊಟ್ಟಿದ್ದಾರೆ ಇಲ್ಲಿ ಬರೀತೀನಿ ನೋಡ್ರಿ, ನನಗೆ ಸ್ಪೇಸ್ ಉಳಿಲಿ ಅಂತ ತಿಳ್ಕೊಂಡು. 2ನೇ ಲೆಕ್ಕದೊಳಗೆ ನೋಡ್ರಿ, ಬಾಹುಗಳ ಅಳತೆ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ಹೌದಾ? ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಮತ್ತೆ 5 ಸೆಂಟಿಮೀಟರ್ ಮತ್ತು ಇನ್ನೊಂದು ಬಾಹುಗಳನ್ನು ಎಷ್ಟು ಕೊಟ್ಟಿದ್ದಾರೆ ಇವರು, 6 ಸೆಂಟಿಮೀಟರ್. ನೆನಪಿಡ್ರಿ, ಇದ್ರೊಳಗೆ ನೀವೇನು ಮಾಡಬೇಕು ಅಂತಂದ್ರೆ ಏನು ಕೊಟ್ಟಿದ್ದಾರೆ, ಬಾಹುಗಳಿರುವ ಒಂದು ತ್ರಿಭುಜವನ್ನ ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಸ್ವಲ್ಪ ಈ ಹೇಳೋದಕ್ಕಿಂತ ಬೇಸಿಕ್ ಈ ಒಂದು ಲೆಕ್ಕದೊಳಗೆ ನಿಮ್ಗೆ ಕೊಟ್ಟು ಬಿಡ್ತೀನಿ. ನೆನಪಿಡ್ರಿ, ಏನೈತ್ರಪ್ಪ ಅಂತಂದ್ರೆ ಇಲ್ಲಿ ಈಚೆ ಕಡೆ ಬರೀತಿ ನೋಡಿಲಿ, 2/3 ಕೊಟ್ಟಿದ್ದಾರೆ ನೋಡಿಲಿ. ಭಾಳ ಲಕ್ಷ ಕೊಡ್ರಿ ನನ್ನ ಕಡೆ. 2 ಇರುವುದರಿಂದ ನಾವು ಭಾಗಿಸಿದಾಗ ಬರುವ ಉತ್ತರ ಏನು ಬರುತ್ತ್ರಿ, 1ಕ್ಕಿಂತ ಕಡಿಮೆ ಬರುತ್ತೆ. ಲಕ್ಷ ಕೊಡ್ರಿ ನನ್ನ ಕಡೆ, 7 ಕಡೆ. ಈಗ 2/3 ಐತಿ. ಹೌದಾ? ಈ ರೀತಿ ಇರೋದರಿಂದ ಇದನ್ನು ನಾವು ಭಾಗಾಕಾರ ಮಾಡಿದರೆ ಇದರಲ್ಲಿ ಇದಕ್ಕೆ ಬರೋದು ಉತ್ತರ ಎಷ್ಟು ಬರುತ್ತೆ, 1ಕ್ಕಿಂತ ಕಡಿಮೆ ಬರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನೈತೆ ಅಂದ್ರೆ ಅಂಶಕ್ಕಿಂತ ಛೇದ ಏನಾಗೈತಿ, ದೊಡ್ಡದಾಗೈತಿ. ಹಾಗಾಗಿ ನಾವು ಈಗಿರುವ ಮೂಲ ತ್ರಿಭುಜ ಒಂದು ಹಾಕೋಬೇಕು. ಮೂಲ ತ್ರಿಭುಜಕ್ಕಿಂತ ಇಲ್ಲಿ ಸಣ್ಣದಾದ ತ್ರಿಭುಜನ ಬರುತ್ತೆ ನೋಡ್ರಿ. 2/3 ಯಾವಾಗ ಏನು, ಈಗ ನೋಡ್ರಿ 3/3 ಇತ್ತಂದ್ರೆ ಇದ್ರ ಬೆಲೆ ಎಷ್ಟಾಗುತ್ತೆ, 1. ಅಂದ್ರೆ ಅಂಶದಲ್ಲಿ 2 ಇರೋದ್ರಿಂದ ಕಡ್ತ ಹೊಡೆದಾಗ ಏನಾಗುತ್ತೆ ಅಂತಂದ್ರೆ 1ಕ್ಕಿಂತ ಚಿಕ್ಕದಾದ ಸಂಖ್ಯೆನ ಬರುತ್ತೆ. ಆ ಒಂದು ಉದ್ದೇಶಕ್ಕೆ ನೋಡ್ರಿ ಏನು ಮಾಡಬೇಕು, ಫಸ್ಟ್ ಮೊದಲಿಗೆ ನೀವೇನು ಮಾಡ್ಕೋರಿ, ಎಲ್ಲರೂ 6 ಸೆಂಟಿಮೀಟರ್ ಪಾದ ಹಾಕೋರಿ. ಏನು ಸ್ಕೇಲ್ ತಗೋರಿ, ಎಲ್ಲರೂ ಬಡ ಬಡ ಫಾಸ್ಟಾಗಿ. BC ನೋಡ್ರಿ, BC ಬಿದಿಂದ ಸಿವರೆಗೆ ಏನು ಮಾಡ್ಕೋರಿ, 6 ಸೆಂಟಿಮೀಟರ್ ಪಾದ ಹಾಕೋರಿ. ಎಷ್ಟು, 6 ಬಂತ್ರಿ. 6 ಸೆಂಟಿಮೀಟರ್ ಪಾದ ಹಾಕೋರಿ. ಇದಕ್ಕೆ ಹೆಸರು ಕೊಡ್ರಿ, ಹೆಸರು ಯಾವುದು, ಅತ್ಯಂತ ದೊಡ್ಡ ಯಾವುದು, BC. ಓಕೆ, ಯಾರೋ ಮ್ಯೂಟ್ ತೆಗೆದಾರ, ಮ್ಯೂಟ್ ಮಾಡ್ತೀನಿ.
ಹೌದ್ರಿ. ಬಿ ಸಿಯನ್ನು ಏನು ಮಾಡಿದ್ವಿ ನಾವೀಗ 6 ಸೆಂಟಿಮೀಟರ್ ಪಾದ ಹಾಕೊಂಡಿವಿ. ನೆಕ್ಸ್ಟ್ ಇನ್ನು ತ್ರಿಭುಜ ರಚನೆ ಮಾಡಬೇಕಲ್ಲ, ಹೌದಾ. ಇವಾಗ ನೋಡ್ರಿ, ಯಾವುದಾದ್ರು ಐತಿ ಬಿ ಸಿ, ಅವ್ರೇನ ಇಂಥದ ಇಂಥದ ಅಂತೇನು ಹೇಳಿಲ್ಲ ಅವರು. ಇನ್ನು ಒಂದು ಏನು ಮಾಡ್ಬೇಕು, ಯಾವ್ದು ಬಿ ಯರ ಮ್ಯಾಗ ಅಥವಾ ಸಿದ ಮ್ಯಾಗ ಇಟ್ಟರು ಬರುತ್ತೆ. ನಾವು ಒಂದು ಕಡೆ ಏನು ಮಾಡ್ಬೇಕಂತಂದ್ರೆ 4 ಸೆಂಟಿಮೀಟರ್ ಇಟ್ಕೊಂಡು ಇದ್ರ ಓಕೆ ಆಯ್ತಾ, ಬಿಡ್ರಿ ಮುಗಿತೀನಿ. ನೆಕ್ಸ್ಟ್ ಇನ್ನು 4 ಸೆಂಟಿಮೀಟರ್ ಬಾವು ರಚಿಸ್ಬೇಕು. ಏನು, ಕೈವಾರದ ಸಹಾಯದಿಂದ ನೀವೇನು ಮಾಡ್ಕೋರಿ, 0, ಹೌದಾ, 0ದಿಂದ 4 ಸೆಂಟಿಮೀಟರ್ ತಗೋರಿ. ಹೌದ್ರಿ, ಏನು ಮಾಡಿದ್ರಿ, 0ದಿಂದ 4 ಸೆಂಟಿಮೀಟರ್ ಇಟ್ಕೊಂಡು ಏನು ಮಾಡ್ರಿ, ಇಲ್ಲೇ ಬಿ ಬಿಂದು ಮ್ಯಾಗಿಟ್ಟು 4 ಸೆಂಟಿಮೀಟರ್ ಆಯ್ತಾ. ಓಕೆ, ಈ ರೀತಿ ಕತ್ತರಿಸ್ರಿ. 4 ಸೆಂಟಿಮೀಟರ್ ಆಯ್ತಾ, ನಾ ಇಟ್ಟಿದ್ದೆ. ನೆಕ್ಸ್ಟ್ 4 ಸೆಂಟಿಮೀಟರ್ ಯೂಸ್ ಆಯ್ತಾ. ನೆಕ್ಸ್ಟ್ 5 ಸೆಂಟಿಮೀಟರ್ ತಗೊಳಪ್ಪ. ಎಷ್ಟು, 5. ಇಲ್ಲಿ ಇಡಬೇಕು, ಬಿ ಎ ಮೇಲೆ ಇಡ್ರಿ. ಬಿ ಎ ಮೇಲೆ ಇಟ್ಟು ಏನು ಮಾಡ್ರಿ, 5 ಸೆಂಟಿಮೀಟರ್ ಅಳತೆ. ಓಕೆ, ಇದನ್ನ ಎಲ್ಲಿ ಇಡಬೇಕು, ಬಿ ಮ್ಯಾಗ ಇಟ್ಟಿರೋದಲ್ಲ ಈಗ. ನೆಕ್ಸ್ಟ್ ಸಿ ಮ್ಯಾಗ ಇಡ್ರಿ. ಮೂರು 5 ಇಲ್ಲಿ ಕಾಣುತ್ತಿಲ್ಲ, 5.0 ಅಂತ ಅಂದು. ಓಕೆ, ಏನು ಮಾಡ್ರಿ, ಕೈವಾರದ ಸಹಾಯ ತಗೋರಿ. ಮೂರು 5 ಸೆಂಟಿಮೀಟರ್ 5 1. ಹೌದಾ, 5 1 5. ನೆಕ್ಸ್ಟ್ ಈಗೇನಾಯ್ತು ನೋಡ್ರಿ, ಇದು ಒಂದನ್ನೊಂದು ಕೂಡ್ಲಿಲ್ಲಲ್ಲ, ಆ ಒಂದು ಕತ್ತರಿಸ್ಲಿಲ್ಲ. ಆ ಒಂದು ಉದ್ದೇಶಕ್ಕೆ ಮತ್ತೆ ಬೀದ್ ಮ್ಯಾಗಿಟ್ಟು ಏನು ಮಾಡಿದ್ವಿ, ಎಷ್ಟು ಇಟ್ಟಿದ್ವಿ ನಾವು, 4 ಸೆಂಟಿಮೀಟರ್ ಇಟ್ಟಿದ್ವಲ್ಲ, 4 ಆಯ್ತಾ. ಇದನ್ನ ನೀವೇನು ಮಾಡ್ರಿ, ಬೆಳೆಸ್ರಿ ಈ ರೀತಿ. ಇನ್ನೂ ಕತ್ತರಿಸಿಲ್ಲ ನಾನು, ಸೀದ ಮ್ಯಾಗ ಇಟ್ಟು ಏನು ಮಾಡ್ಕೊತೀನಿ, 5 ಸೆಂಟಿಮೀಟರ್ ಕತ್ತರಿಸ್ಬೇಕು. ಕತ್ತರಿಸ್ತಾ. ಸೊ ಈ ಒಂದು ಬಿಂದು ಬಂತು ನೋಡ್ರಿ, ಈ 2 ಬಿಂದುಗಳು ಎಲ್ಲಿ ಕತ್ತರಿಸಿದ ನೋಡು. ಈ ಬಿಂದುವನ್ನು ನೀವೇನು ಅನ್ಕೋರಿ, ಎ ಅನ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, ಎ ಬಿ ಕೂಡಿಸ್ರಿ. ಎದಿಂದ ಎಲ್ಲಿ ಕೂಡಿಸ್ಬೇಕು, ಬಿ ಕೂಡಿಸ್ರಿ. ಹೌದಾ, ಎ ಎ ಬಿ, ಹೌದಾ. ನೆಕ್ಸ್ಟ್ ಎ ಸಿ ಕೂಡಿಸ್ರಿ. ಸ್ಟೇಟ್ ಇಟ್ಟು ಕೈವಾರ ಯಾವುದು, ಎಲ್ಲಿಗೆ,
ಸಿ ಕೂಡ್ತಾ ಓಕೆ. ಇಷ್ಟು ಎ ಬಿ ಸಿ ಒಂದು ತ್ರಿಭುಜ ರಚನೆ ಇಲ್ಲಿ ಬರಿಬಹುದು ತಾವು. ಇದು ಎ ಬಿ 6 ಸೆಂಟಿಮೀಟರ್, ಸಾರಿ ಬಿ ಸಿ 6 ಸೆಂಟಿಮೀಟರ್. ಈಚೆ ಕಡೆ ಎಷ್ಟು ಇಟ್ವಿ ನಾವು ಈಗ 4 ಸೆಂಟಿಮೀಟರ್ ಇಟ್ವಲ್ಲ, ಇದು 4 ಸೆಂಟಿಮೀಟರ್. ಎ ಸಿ ಕೊಟ್ಟು ಎಷ್ಟು 5 ಸೆಂಟಿಮೀಟರ್. ಎ ಸಿ ಕೊಟ್ಟು 5 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನೀವೀಗ ನೋಡ್ರಿ, ಭಾಳ ಲಕ್ಷ ಕೊಟ್ಟು ನೋಡ್ರಿ ಅಂದ್ರೆ ಇಷ್ಟಾಯ್ತಾ. ಓಕೆ, ಇನ್ನು ಮೇಲೆ ಹೇಳ್ತಕ್ಕಂಥದ್ದನ್ನ ನೀವೇನ್ ಮಾಡ್ಕೋಬೇಕು, ಭಾಳ ಲಕ್ಷ ಕೊಟ್ಬೇಡ್ರಿ. ಈಗೇನ್ ಮಾಡ್ರಿ, ತ್ರಿಭುಜ ಎ ಬಿ ಸಿ ಅನ್ನ ನಾವು ಮಾಡಿವಲ್ಲ, ಇಲ್ಲೇನೈತಿ ಬಿ ಸಿ ಪಾದದ ಕೆಳಗೆ ಲಘುಕೋನ ಇರುವಂತೆ ಒಂದು ರೇಖಾಖಂಡವನ್ನ ಎಳೆಯಿರಿ. ಬಿ ಸಿ ಪಾದ ಎಲ್ಲೈತಿ ನೋಡ್ರಿ, ಇಲ್ಲೈತಲ್ಲ, ಕರೆಕ್ಟ್ ಆಗಿ ಬಿ ಬಿಂದುವಿನ ಮೇಲೆ ಇಟ್ಟು ಲಘುಕೋನ ಉಂಟಾಗಬೇಕು. ಲಘುಕೋನ ಅಂದ್ರೆ ಎಷ್ಟ್ರಿ, 90 ಡಿಗ್ರಿಗಿಂತ ಕಡಿಮೆ ಇರುವಂಗ. ಅಷ್ಟು ಇಷ್ಟು ಅಂತಂದಿಲ್ಲ ಅವ್ರೇನು, ಹೌದಾ ನೋಡ್ರಿ ಈ ರೀತಿ. ಹೌದಾ, ಏನ್ ಮಾಡಬೇಕಿಲ್ಲ ನಾವೀಗ ಒಂದು ಲಘು ಗೆರೆ ಇಳಿಸಿ, ಒಂದು ಲಘುಕೋನವನ್ನ ಎಳೆದ್ವಿ. ಹೌದಾ, ಸರಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ವಿ, ಲಘುಕೋನ ಅಂತಂದ್ರೆ ಇಲ್ಲಿ ಏನಾಗಿರ್ತಿ, ಲಘುಕೋನ ಉಂಟಾಗೈತಿ. ಭಾಳ ಲಕ್ಷ ಕೊಟ್ಟು ನೋಡ್ರಿ. ಮೂಲ ತ್ರಿಭುಜದ ಒಂದು ಕಚ್ಚಾ ಆಕೃತಿ ಹಾಕ್ತೀನಿ ನಾನು. ಏನೈತ್ರಿ, ಇಲ್ಲಿ ನೋಡ್ರಿ ನನ್ನ ಕಡೆ ಬಿ ಸಿ ಅಂದ್ರೆ ಎ ಬಿ ಹಾಕಿದ್ವಿ. ಎ ಬಿ ಸಿ 3 ತ್ರಿಭುಜಗಳು ಬಂತ. ಹಾಗಾದ್ರೆ ನೋಡ್ರಿ, ನಾ ಏನ್ ಹೇಳಿದ್ದೇನೆ ಅಂತಂದ್ರೆ ನಿಮ್ಗ ಆಗ ಹೇಳಿದೆ, 2/3 ಅನ್ನೋದೇನ್ ಬರುತ್ತಂತಂದ್ರ ಇದ್ರ ಬರ್ತಕ್ಕಂಥ ಉತ್ತರ, ಇದ್ರದ್ದು ಭಾಗಿಸಿದ್ರೆ ಬರ್ತಕ್ಕಂಥ ಉತ್ತರ ಏನಾಗಿರ್ತೈತಂದ್ರೆ 1ಕ್ಕಿಂತ ಚಿಕ್ಕದಾಗಿರೋದ್ರಿಂದ ಇಲ್ಲೇನೈತೆ ನೋಡ್ರಿ, ಇದು ನಮ್ಗ ಮೂಲ ತ್ರಿಭುಜ. ಹೌದಾ, ಈ ತ್ರಿಭುಜದ ಒಳಭಾಗದಲ್ಲಿನ ಏನ್ ಬರುತ್ತೆ ಅಂತಂದ್ರೆ ನಮ್ಗ ಇದಕ್ಕಿಂತನ ಚಿಕ್ಕದ ಬರುತ್ತೆ. ಹೌದಾ, ಸೊ ಹೆಂಗ್ ಬರ್ತಂದ್ರೆ ಈ ರೀತಿ ಸಮಾಂತರ ಹೆಂಗ್ ಹಾಕ್ಬೇಕಂತಂದ್ರೆ ಈ ರೀತಿ. ಇಲ್ಲಿ ಏನಾಗುತ್ತೆ, ಸಿ ಇಲ್ಲಿ ಇತ್ತಲ್ಲ, ಇದಕ್ಕೆ ಏನನ್ಬೇಕು, ಸಿ ಡ್ಯಾಶ್ ಅನ್ಬೇಕು, ಇದಕ್ಕೆ ಏನನ್ಬೇಕು, ಎ ಡ್ಯಾಶ್ ಅನ್ಬೇಕು. ಬಹಳ ಲಕ್ಷ ಕೊಟ್ಟು ನೋಡ್ರಿ ಈ ಪಾಯಿಂಟ್ ಅನ್ನ. ಯಾವಾಗ 2/3 ಇದೇನ್ ಮಾಡುತ್ತೆ ಅಂದ್ರೆ ಅಂಶ ಸಾಂದ್ ಐತಿಲ್ಲ, ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, 1ಕ್ಕಿಂತ ಚಿಕ್ಕದ ಬರುತ್ತೆ. ಅದನ್ನ ಭಾಗಾಕಾರ ಮಾಡಿದ್ರೆ ಆ ಒಂದು ಉದ್ದೇಶಕ್ಕೆ ನಮ್ಮ ಮೂಲ ತ್ರಿಭುಜದಕ್ಕಿಂತ ಒಳಗ್ ಬರುತ್ತೆ. ಅದರ ಅರ್ಥ ಈಗ ನಮ್ ಗೆರಿ ಯಾವತ್ತು ಎಲ್ಲಿ ಬರುತ್ತಂದ್ರೆ ಇಲ್ಲಿ ನಾ ತೋರ್ಸಕತ್ತೀನಿ ನೋಡು, ಇಲ್ಲಿ ಬರುತ್ತ್ರಿ. ಹೌದಾ, ಸೊ ಇದನ್ನ ಮುಂದೆ ಹೆಂಗ್ ಮಾಡೋದು ಅಂತಂದ್ರೆ ರಚನಾ ಹಂತಗಳೊಳಗೆ ನೋಡ್ರಿ ಏನ್ ಕೊಟ್ಟಿದಾರ, 2/3. ಇದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು, 3. ಹೌದಾ, 3. ಹೀಗಾಗಿ ಛೇದದಲ್ಲಿ ಎಷ್ಟು ಮಾಡ್ಬೇಕು ನಾವೀಗ, 3 ಅದು ಲಘುಕೋನ ಐತಲ್ಲ, ಅಲ್ಲಿ 3 ಸಮನಾದ ಭಾಗಗಳನ್ನಾಗಿ ಮಾಡ್ರಿ. 3 ಸಮನಾದ ಭಾಗಗಳು ಹೆಂಗ, ಏನ್ ಮಾಡ್ಬೇಕು, ಕಂಪಾಸ್ ತೋರಿ, ಕೈವಾರ ಸಹಾಯದಿಂದ ನೀವೇನ್ ಮಾಡ್ಕೋರಿ, ನಿಮ್ಗೆ ಅನುಕೂಲವಾದ ತ್ರಿಜ್ಯ, ಅಷ್ಟು ಇಷ್ಟು ಅನ್ನುವಂಗಿಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ, ಅನುಕೂಲವಾದ ಒಂದು ತ್ರಿಜ್ಯದಿಂದ ಇಷ್ಟು. ಹೌದಾ, ನೋಡ್ರಿ ಕರೆಕ್ಟ್ ಆಗಿ ಬಿ ಬಿಂದುವಿನ ಮೇಲೆ ಇಟ್ಟು ಅನುಕೂಲವಾದ ಒಂದು ತ್ರಿಜ್ಯದಿಂದ ನೀವೇನ್ ಮಾಡ್ಕೋರಿ, 3 ಸಮನಾದ ಭಾಗಗಳನ್ನಾಗಿ ಮಾಡ್ರಿ. ಒಂದು ಮಾಡಿದೆ ನಾನು. ಹೌದಾ, ನೆಕ್ಸ್ಟ್ ತ್ರಿಜ್ಯ ಚೇಂಜ್ ಮಾಡಬೇಡ್ರಿ. ನೆಕ್ಸ್ಟ್ ಈ ಬಿಂದುವಿನ ಮೇಲೆ ಇಟ್ಟು 2 ಭಾಗ. ನೆಕ್ಸ್ಟ್ ಈ ಬಿಂದುವಿನ ಮೇಲೆ ಇಟ್ಟೆ, ನೆಕ್ಸ್ಟ್ ಕಂಟಿನ್ಯೂ 3 ಭಾಗ. ಹೌದಾ, ಈ ರೀತಿ 3 ಸಮನಾದ ಭಾಗಗಳನ್ನು ನಾನು ಏನು ಮಾಡಿದೆ. ಇದಕ್ಕೆ ನೀವೇನಂತ ಹೆಸರು ಕೊಡಬೇಕು, B1, ಯಾಕಂದ್ರೆ ಬಿ ಐತಿಲ್ಲ ಇಲ್ಲಿ, B1, B2, B3 ಈ ರೀತಿ 3 ಸಮನಾದ ಭಾಗಗಳನ್ನ ಮಾಡಬೇಕು. ಇವಾಗ ನೋಡ್ರಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನೋಡ್ರಲ್ಲೇ B3 ದಿಂದ ಎದಕ್ಕೆ ಕೂಡಿಸ್ಬೇಕು, ಸಿಗೆ ಸೇರಿಸಿ.
B3 ದಿಂದ C ಗೆ ಸೇರಿಸಿರಿ. B3 ದಿಂದ ಏನು ಮಾಡಬೇಕು ನಾವು C ದಿಂದ ಸೇರಿಸ್ರಿ. ಯಾಕ ಅಂತಂದ್ರೆ ಇಲ್ಲಿ ಏನ್ ಬರಂಗಿಲ್ಲ, ಸಿ ಅನ್ನ ದಾಟಿ ರೇಖೆಗಳು ಬರೋದಿಲ್ಲ. ಯಾಕಂದ್ರೆ ಇನ್ನೊಂದು ತ್ರಿಭುಜ ಎಲ್ಲಿ ಬರ್ಬೇಕ್ರಿ, ಎಷ್ಟು ಹೊತ್ತಿದ್ರು ಈ ವೃತ್ತದ ಯಾವುದು ವೃತ್ತ ಅಂತೀನಿ ಸಾರಿ ತ್ರಿಭುಜದ ಒಳಗ ಬರ್ಬೇಕಲ್ಲ, ಆ ಒಂದು ಉದ್ದೇಶದಿಂದ ಸಿಗ ಅದನ್ನ ನಾವು ಕೂಡಿಸ್ಬೇಕಾಗುತ್ತೆ. ಮುಂದೆ ಏನ್ ಮಾಡಬೇಕು, ಇನ್ನು ಸಮಾಂತರ ಹಿಡಿಬೇಕಿಲ್ಲ, ಅನುಕೂಲವಾಗುವ ತ್ರಿಜ್ಯದಿಂದ ನಿಮ್ಗೆ ಅನುಕೂಲವಾಗ್ತಕ್ಕಂತ ತ್ರಿಜ್ಯವನ್ನು ತಗೊಂಡು ಏನ್ ಮಾಡ್ಕೋರಿ, B3ಯ ಮೇಲೆ ಏನ್ ಮಾಡ್ರಿ, B3 ಮೇಲೆ ಏನ್ ಮಾಡ್ರಿ, ಒಂದು ಕಂಸ ಹೇಳಿರಿ. ಹಂಗ ಇಲ್ಲೇ ಇನ್ನೊಂದು ಸ್ವಲ್ಪ ದೊಡ್ಡ ಹಾಕ್ಬೇಕಾಗಿತ್ತು ನಾನು. ಸಾರಿ ನೋಡಿರಿ, ಸ್ವಲ್ಪ ಅಂದ್ರೆ ಚೆಂದ ಕಾಣುತ್ತೆ ಡೈಗ್ರಾಮ್. 3 ಸಮನಾದ ಭಾಗಗಳು ಇಲ್ಲಿಕ್ಕೆ 3 ಸಮನಾದ ಭಾಗಗಳು, 1 ನೆಕ್ಸ್ಟ್ 2 ನೆಕ್ಸ್ಟ್ 3. ಹೌದಾ, ಮುಂದೆ ಏನಂತ ಹೇಳಿದ್ದೀನಿ ನಾನೀಗ, ಕೂಡಿಸ್ರಿ ಅಂತ ಹೇಳಿದೆ ನಾನು. ಹೌದಾ, ಈ ರೀತಿ ಇದಕ್ಕೆ ಹೆಸರು ಕೊಡ್ರಿ, ಏನಂತ ಕೊಟ್ಟಿದ್ನಲ್ಲ ನಾನು, ಏನ್ರಿ ಇದಕ್ಕೆ B1 ಏನ್ರಿ, B1 B2 ಇದು B3. ಓಕೆನಾ, ಸರಿ. ನೆಕ್ಸ್ಟ್ ಏನ್ ಮಾಡ್ಕೋ ಅಂತ ಹೇಳಿದೆ, ಇನ್ನು ಮುಂದಿನ ಸ್ಟೆಪ್, ಅನುಕೂಲವಾಗುವ ತ್ರಿಜ್ಯದಿಂದ B3ಯ ಮೇಲಿಟ್ಟು ಒಂದು ಕಂಸವನ್ನ ಹೇಳಿರಿ. ನಿಮ್ಗೆ ಅನುಕೂಲವಾದಂತ ಒಂದು ತ್ರಿಜ್ಯ ತಗೋರಿ, ಇಲ್ಲೇ ತ್ರಿಜ್ಯ ತಗೊಂಡ್ರಿ, ಎಷ್ಟು ತ್ರಿಜ್ಯ ತಗೊಂಡು ಅನುಕೂಲವಾಗುವ ತ್ರಿಜ್ಯದಿಂದ ಏನ್ ಮಾಡ್ರಿ, ಅನುಕೂಲವಾಗುವ ತ್ರಿಜ್ಯದಿಂದ ಏನ್ ಮಾಡ್ರಿ, B3 ಮೇಲೆ ಏನ್ ಮಾಡ್ರಿ, ಈ ರೀತಿ ಒಂದು ಅರ್ಧ ಕಂಸ ಹೇಳಿರಿ. ಹೌದಾ, ಏನ್ ಮಾಡ್ರಿ, ಒಂದು ಅರ್ಧ ಕಂಸ ಇಡ್ರಿ. ನೋಡ್ರಿ, ಯಾವುದೇ ಕಾರಣಕ್ಕೂ ಆ ತ್ರಿಜ್ಯವನ್ನ ಬದಲಾಯಿಸಬೇಡ್ರಿ. ಹೌದಾ, ನೆಕ್ಸ್ಟ್ ಅದೇ ತ್ರಿಜ್ಯದಿಂದ, ಅದೇ ಯಾವುದು ಅಷ್ಟೇ ಐತಿ ನಂದಿಗೆ, ನೆಕ್ಸ್ಟ್ ಅದೇ ಅದೇ ತ್ರಿಜ್ಯ ತಗೊಂಡು ನೀವೇನ್ ಮಾಡ್ಕೋರಿ, ಮತ್ತೆ ಇದ್ರ ಮ್ಯಾಗಿಟ್ಟು ಯಾವುದು B3 ಮ್ಯಾಗಿಟ್ಟು ಏನ್ ಮಾಡ್ರಿ, B3ಯ ಮ್ಯಾಗಿಟ್ಟು ಏನ್ ಮಾಡ್ರಿ, ಸರಿನಾ, B3 ಮ್ಯಾಗಿಟ್ಟು ಸೇಮ್ ಆ ತ್ರಿಜ್ಯ ಇಲ್ಲಿ ಎಷ್ಟು ತ್ರಿಜ್ಯ ಇಟ್ಟಿದ್ರು ನೋಡಿ ಅಷ್ಟೇ ಫಾಸ್ಟ್ ಹೇಳ್ತೀನಿ. ಇದ್ರ ಮ್ಯಾಗ ಏನ್ ಮಾಡ್ರಿ, ಈ ರೀತಿ ಒಂದು ಮತ್ತೊಂದು ಅರ್ಧ ಕಂಸ ಕಟ್ ಮಾಡಿ. ನೆಕ್ಸ್ಟ್ ಫೈನಲ್ ಸ್ಟೆಪ್, ಈಗ ಏನ್ ಮಾಡ್ಕೋಬೇಕಂತ ನೋಡ್ರಪ್ಪ, ಇದರ ಅಳತಿ ಎಷ್ಟೈತಿ, ಈ ಅರ್ಧ ಕಂಸದ ಅಳತಿ ಎಷ್ಟೈತಿ ಕಟ್ ಅಳತಿ ಮಾಡ್ಕೋರಿ. ಕೈವಾರದ ಸಹಾಯದಿಂದ ನೀವೇನ್ ಮಾಡ್ಕೋಬೇಕಂದ್ರೆ, ಈ ಅರ್ಧ ಕಂಸ ಈ ಬಿಂದುವಿನ ಮೇಲೆ ಇಟ್ಟಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇದ್ರ ಅಳತಿ ಎಷ್ಟೈತಿ ಚೆಕ್ ಮಾಡ್ಕೋರಿ ಈ ರೀತಿ. ಹೌದಾ, ಇಷ್ಟು ಬಂತಾನಂದು ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲ ನನ್ನ ಕಡೆ ಲಕ್ಷ ಇಷ್ಟು ಬಂದೈತ್ರಿ. ಓಕೆ, ಈ ರೀತಿ ತ್ರಿಜ್ಯವನ್ನಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಈ ಅಳತಿ ಕಾಣತ್ರಿ. ಓಕೆ, ಈ ತ್ರಿಜ್ಯವನ್ನು ತಗೊಂಡು ನೀವೇನ್ ಮಾಡ್ಕೋ, ಇಲ್ಲಿ ಏನ್ ಮಾಡ್ಕೋರಿ, ನೆಕ್ಸ್ಟ್ ಇಲ್ಲಿ ಬಿಂದು ಬಿಂದು ಕೊಡು, ಈ ಒಂದು ಅರ್ಧ ಕಂಸವನ್ನ ನಾವೇನ್ ಮಾಡಿವಿ, ಈ BX ರೇಖೆ ಮೇಲೆ ಮಾಡಿವಲ್ಲ, ಈ ಬಿಂದುವಿನ ಮೇಲೆ ಏನ್ ಮಾಡ್ರಿ, ಈಗ ಕತ್ತರಿಸ್ಬೇಕು.
ಹೌದಾ? ಈ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ. ಓಕೆ, ಇವಾಗ ಏನ್ ಮಾಡ್ರಿ, B3 ದಿಂದ ಸ್ಟೇಟ್ ಆಗಿ ಹೇಳ್ಕೊರಿ. ಓಕೆ, ಅದು ಏನ್ ಮಾಡ್ತು, ಲಕ್ಷ ಕೊಡ್ರಿ ನನ್ನ ಕಡೆ. ಹೌದಾ? B3 ರಿಂದ ಏನ್ ಬಂತದು, ಸಿ ರೇಖೆಗೆ ಸಮಾಂತರ ಇಲ್ಲೊಂದು ಬಿಂದು ಕೂಡ್ತಾ, ಸಿ ಬಿಂದುವಿನಲ್ಲಿ ಕೂಡ್ತಾ. ಅದಕ್ಕೆ ನಾ ಏನಂತೀನಿ ಅಂದ್ರೆ ಸಿ ಸಿ ಡ್ಯಾಶ್ ಫಾಸ್ಟ್ ಹೇಳ್ತೀನಿ. ಇನ್ನು ಈಗ ಏನು ಇಲ್ಲ ಅದ ಟೈಪ್. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಮ್ಮ, ಇಲ್ಲೇ ಸಿ ಬಿಂದುವಿನ ಮ್ಯಾಗ ಏನ್ ಮಾಡ್ರಿ, ಮತ್ತು ನಿಮ್ಗೆ ಅನುಕೂಲವಾದ ಒಂದು ಅರ್ಧಕಂಶ ಕಟ್ ಮಾಡ್ಕೋರಿ. ಹೌದಾ? ಈ ರೀತಿ ಒಂದು ಅರ್ಧಕಂಶ ಕಟ್ ಮಾಡ್ಕೋರಿ. ಇಲ್ಲಿಂದ ಸಿ ಬಿಂದುವಿನ ಮೇಲೆ ಇಟ್ಟು ಒಂದು ಅರ್ಧಕಂಶ ಕಟ್ ಮಾಡ್ಕೋರಿ. ಅದೇ ತರನಾಗಿ ಮತ್ತೆ ಎಲ್ಲಿ ಇಡ್ಬೇಕಪ್ಪ, ಸಿ ಡ್ಯಾಶ್ ಬಂದೈತಲ್ಲ, ಇಲ್ಲಿ ಇಟ್ಟು ಏನ್ ಮಾಡ್ಕೋರಿ, ಇಲ್ಲಿಂದ ಮತ್ತ ಒಂದು ಅರ್ಧಕಂಶ ಕಟ್ ಮಾಡ್ರಿ. ಇವಾಗ ಏನ್ ಮಾಡ್ಬೇಕ್ರಿ, ಇದ್ರ ಅಳತಿ ಚೆಕ್ ಮಾಡ್ರಿ. ಸಿ ಬಿಂದುವಿನಲ್ಲಿ ಎಷ್ಟು ಹಾಕಿರಲ್ಲ ಅದ್ರದ್ದು ಅಳತಿ ತಗೋರಿ. ಈ ರೀತಿ ಐತೆ. ಈ ಕಂಸದ ಉದ್ದ ಎಷ್ಟೈತಿ ಅದ್ರ ಅಳತಿ ತಗೊಂಡು ಅದನ್ನ ಎಲ್ಲಿ ಕಟ್ ಮಾಡ್ಬೇಕು, ಇಲ್ಲಿ ಬಿ ಸಿ ಮ್ಯಾಗ ಒಂದು ಬಿಂದು ಸಿಕ್ಕೈತಲ್ಲ, ಇಲ್ಲಿಂದ ಏನ್ ಮಾಡ್ರಿ, ಇದನ್ನ ಒಂದೊಂದೊಂದು ಕತ್ತರಿಸುವಂತ ಈ ರೀತಿ ಕಟ್ ಮಾಡ್ರಿ. ಕಟ್ ಮಾಡಿದ್ನೆ, ಇಲ್ಲಿ ಬಿಂದು ಸಿಕ್ ನೋಡ್ರಿ. ಇದನ್ನ ನೀವೇನ್ ಮಾಡ್ರಿ ಅಂದ್ರೆ ಕೂಡಿಸ್ರಿ. ಇದನ್ನ ನೀವೇನ್ ಮಾಡ್ರಪ್ಪ, ಇದನ್ನ ಕೂಡಿಸ್ರಿ ಈ ರೀತಿ. ಆಯ್ತಾ? ನೋಡ್ರಿ, ನಮಗ ಫೈನಲ್ ಉತ್ತರ ಬಂತ. ಈಗ ಏನು, ಎ ಇಲ್ಲೇ ಏನ್ ಬರ್ದೀವಿ, ಸಿ ಬರ್ದೀವಲ್ಲ, ಸಿ ಸಿ ಡ್ಯಾಶ್. ಇಲ್ಲಿ ಏನ್ ಬಂತ್ರಿ, ಎ ಎ ಡ್ಯಾಶ್. ಇಷ್ಟ ಮುಗಿತ್ತಂದ್ರೆ ನಮ್ಗ ಯಾವುದು ಯಾವ ಇದು ಏನ್ ಮಾಡಿದ್ವಿ, 2/3 ಅಂತಂದು ಒಂದು ತ್ರಿಭುಜವನ್ನ ನಾವೇನ್ ಮಾಡಿದ್ವಿ, ರಚನೆ ಮಾಡಿದ್ವಿ. ಇಷ್ಟು ಇದಕ್ಕೆ ಒಂದು ಹೆಸರು ಕೊಡ್ಬೇಕು ಇಲ್ಲಿ. ಇದು ಹಂಗ ಮುಂದುವರಿತಲ್ಲ, BX. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನ್ ಮಾಡಿದ್ರಿ, ಇನ್ನು ನಿಮ್ಗೆ 6 ನಿಮಿಷ ಐತಿ, ನಿಧಾನ ನೋಡ್ರಿ. ಫಸ್ಟ್ ನೀವೇನ್ ಮಾಡ್ಕೋರಿ, ಕಚ್ಚಾ ಆಕೃತಿ ಇಲ್ಲಿ ಹಂಗ ಹಾಕ್ತೀನಿ. ಫಸ್ಟ್ ಏನ್ ಮಾಡ್ಕೊಂಡಿರಮ್ಮ, ನೀವು BC ಏನೋ ಒಂದು ರೇಖಾಖಂಡವನ್ನು ಹಾಕೊಂಡಿರಿ. ನೆಕ್ಸ್ಟ್ ಬಿ ಬಿಂದುವಿನ ಮೇಲೆ ಇಟ್ಟು ಏನ್ ಮಾಡಿದ್ರಿ, ಇಲ್ಲಿ 4 ಸೆಂಟಿಮೀಟರ್ ಕಟ್ ಮಾಡಿದ್ರಿ ಅಮ್ಮ. ನೆಕ್ಸ್ಟ್ ಸಿ ಬಿಂದುವಿನ ಮೇಲೆ ಇಟ್ಟು ಏನ್ ಮಾಡಿದ್ರಿ, 5 ಸೆಂಟಿಮೀಟರ್ ಕಟ್ ಮಾಡಿದ್ರಿ. ಇಲ್ಲಿ ನಿಮ್ಗೆ ಏನು ಬಂತು, ಎ ಬಿಂದು ಸಿಕ್ತು. ಸೊ ಇದನ್ನ ಕೂಡಿಸಿದ್ವಿ. ನೆಕ್ಸ್ಟ್ ಮುಂದಿನ ಹಂತವನ್ನು ಏನ್ ಮಾಡಿದ್ವಿ, ಬಿ ಮ್ಯಾಗೆ ಏನ್ ಮಾಡಿದ್ವಿ, ಲಘುಕೋನ ಉಂಟಾಗುವಂತೆ ಒಂದು ಏನ್ ಮಾಡಿದ್ವಿ, ಈ ರೀತಿ ಒಂದು ರೇಖಾಖಂಡವನ್ನ ರಚಿಸಿದ್ವಿ. ಇದಕ್ಕೆ ಏನಂತ ಹೆಸರು ಕೊಟ್ಟಿವಿ, ಎಕ್ಸ್ ಅಂತ ಕೊಟ್ಟಿವಿ. ಇಲ್ಲೇ ಅತ್ಯಂತ ದೊಡ್ಡ ಭಾಗ ಯಾವುದು ಐತಿ, 3 ಐತಿ. ಹೌದಾ? ಹೀಗಾಗಿ 3 ಇದ್ರ ಅಂಶದಾಗರ ಇರ್ಲಿ, ಛೇದದಾಗರ ಇರ್ಲಿ. ಹೌದಾ? ಯಾವ ದೊಡ್ಡದಿರುತ್ತೋ ಅಷ್ಟು ಭಾಗವನ್ನ ನಾವು ಮಾಡ್ಬೇಕು. ಮುಂದಿನ ಲೆಕ್ಕದಾಗ 7 ಐತಲ್ಲ, 7 ಸಮನಾದ ಭಾಗಗಳನ್ನಾಗಿ ಮಾಡ್ಬೇಕು. ಭಾಗ ಮಾಡುದು ಮಾತ್ರ ಯಾವ್ದು ಅಂಶದರ ಇರ್ಲಿ, ಛೇದದರ ಇರ್ಲಿ, ಯಾವ್ದು ದೊಡ್ಡದಿರುತ್ತ ಅಷ್ಟು ಸಮನಾದ ಭಾಗಗಳನ್ನಾಗಿ ಮಾಡಬೇಕು. ನಿಮ್ಗೆ ಏನ್ ಮಾಡ್ರಿ, ಇದ್ರಾಗ 3 ಸಮನಾದ ಭಾಗಗಳನ್ನಾಗಿ ಮಾಡ್ರಿ. 1 2 3. ಇದಕ್ಕೆ ಇಲ್ಲಿ ಬಿ ಕೊಟ್ಟಿರೋದ್ರಿಂದ B1 B2 B3 ಅಂತ ನಾವು ಮಾಡಿದ್ವಿ. ಹೌದಾ? B1 B2 B3 ಅಂತ ನಾವು ಮಾಡಿವಿ. ನೆಕ್ಸ್ಟ್ ನೋಡ್ರಿ, ಇದು ಮೂಲ ತ್ರಿಭುಜಕ್ಕಿಂತ ಒಳಗ ಬರೋದ್ರಿಂದ B3 ದಿಂದ ಏನ್ ಮಾಡ್ಬೇಕು, B3 ದಿಂದ ಏನ್ ಮಾಡ್ರಮ್ಮ, ಸೀಕ ಕೂಡಿಸ್ರಿ ಈ ರೀತಿ. ಹೌದಾ? B3 ದಿಂದ ಏನ್ ಮಾಡಿದ್ರಿ, ಸೀಕ ಕೂಡಿಸ್ರಿ. ನೆಕ್ಸ್ಟ್ ಕೈವಾರದ ಸಹಾಯದಿಂದ ನೀವೇನ್ ಮಾಡ್ರಿ, B3ಯ ಮೇಲಿಟ್ಟು ನಿಮ್ಮ ಯಾವುದು ಅನುಕೂಲಕ್ಕೆ ತಕ್ಕಂತೆ ಏನ್ ಮಾಡ್ಕೊರಿ, ಒಂದು ಸಣ್ಣದೊಂದು ಅರ್ಧಕಂಶ ರಚನೆ ಮಾಡ್ರಿ. ಎಲ್ಲಿ ಇಟ್ಬೇಕು, B3 ಮೇಲಿಟ್ಟು ಏನ್ ಮಾಡ್ಬೇಕು, ಒಂದು ಅರ್ಧಕಂಶ ತ್ರಿಜ್ಯ. ಹೌದಾ? ಕೈವಾರದ ಸಹಾಯ ತ್ರಿಜ್ಯದಿಂದ, ಕೈವಾರ ಮೀನ್ಸ್ ತ್ರಿಜ್ಯ. ನೆಕ್ಸ್ಟ್ ಅದೇ ತ್ರಿಜ್ಯ ತಗೊಂಡು ಈಗ 3 ಮ್ಯಾಗ ಇಟ್ಟಿವೋದಿಲ್ಲ. ಓಕೆ, ಯಾವುದು ಇಲ್ಲಿ 3 ಮ್ಯಾಗ ಇಟ್ಟಿವಿ, ಇನ್ನು 2 ಮ್ಯಾಗ ಇಡ್ಬೇಕು. 2 ಮ್ಯಾಗ ಇಟ್ಟು ಅದೇ ತ್ರಿಜ್ಯ ಇಲ್ಲಿ ಇಟ್ಟಿರ್ತೀರಿಲ್ಲ, 2 ಮ್ಯಾಗ ಇಟ್ಟು ಏನ್ ಮಾಡ್ರಿ, ಈ ರೀತಿ ಒಂದು ಅರ್ಧಕಂಶವನ್ನ ಕಟ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿಂದ ಇಲ್ಲಿವರೆಗೆ ಕೈವಾರವನ್ನ ಹಿಗ್ಗಿಸಿ ನೋಡ್ರಿ, ಎಷ್ಟೈತಿ ಇದ್ರ ಉದ್ದ, ಅಳತಿ ಎಷ್ಟೈತಿ ತಗೊಂಡು ಅದನ್ನ ಈ ಬಿಂದುವಿನ ಮೇಲೆ ಇಟ್ಟು ಏನ್ ಮಾಡ್ರಿ, ಕಟ್ ಮಾಡ್ರಿ ಹಿಂಗ. ಇವಾಗ ಇಲ್ಲಿ ಒಂದು ಬಿಂದು ಸಿಕ್ತಾ, ಇವಾಗ ಏನ್ ಮಾಡ್ರಿ, B2 ದ ಮುಖಾಂತರ ಇದನ್ನ ಏನ್ ಮಾಡ್ರಿ, ಮೇಲಿನ BC ರೇಖೆಗೆ ಆಗತ್ತ. ಇವಾಗ ಏನಾಗುತ್ತ, B2 C ಡ್ಯಾಶ್ ಸಮಾಂತರ B3 C. ಹೌದಾ? ಸೊ ಇದನ್ನ ಇಲ್ಲಿ ಮಾಡಿವಲ್ಲ, ಹಾಗಾಗಿ ಇಲ್ಲಿ ಏನ್ ಮಾಡ್ರಿ, ಮತ್ತದೇ ಸೇಮ್ ಪ್ರೊಸೀಜರ್ನ
ಸಿ ಬಿಂದುನ್ ಮ್ಯಾಗ ಏನ್ ಮಾಡ್ರಮ್ಮ, ಸಿ ಬಿಂದುನ್ ಮ್ಯಾಗ ಅನುಕೂಲವಾದ ಒಂದು ಅರ್ಧಕಂಸವನ್ನು ಹಾಕ್ರಿ. ಹೌದಾ, ನೆಕ್ಸ್ಟ್ ಅದೇ ಅರ್ಧಕಂಸವನ್ನು ಎಲ್ಲಿ ಹಾಕ್ಬೇಕು, ಸಿ ಡ್ಯಾಶ್ ಮ್ಯಾಗ ಹಾಕ್ರಿ. ಹೆಂಗ, ಸಿ ಮ್ಯಾಗಿಟ್ಟು ಈ ರೀತಿ ಹಾಕ್ರಿ. ನೆಕ್ಸ್ಟ್ ತ್ರಿಜ್ಯದ ಸಹಾಯದಿಂದ ಏನ್ ಮಾಡ್ಕೋರಿ, ಇಲ್ಲಿ ಚಿತ್ರ ಇಲ್ಲಿ ತೋರ್ಸಾಕತ್ತಿ ನೋಡು, ಇದರಳತಿ ಎಷ್ಟೈತಿ ಅಷ್ಟು ತಗೊಂಡು ಏನ್ ಮಾಡ್ರಿ, ಈ ಬಿಂದುವಿನ ಮೇಲೆ ಇಟ್ಟು ಕಟ್ ಮಾಡ್ರಿ. ಈ ರೀತಿ ಬರುತ್ತದೆ. ಹೌದಾ, ಇವಾಗ ಏನ್ ಮಾಡ್ರಿ, ಇದನ್ನ ಈ ರೀತಿ ಕೂಡಿಸ್ಬಿಡ್ರಿ. ನಮ್ಗೆ ಏನಾಗತ್ತ, ಎ ಡ್ಯಾಶ್ ಆಗತ್ತ. ಸರಿನಾ? ಏನಾದ್ರೂ ಅರ್ಥ ಆಗ್ಲಿಲ್ಲನ ಕೇಳ್ರಿ. ಸಾಕು. ಇವತ್ತು ಒಂದೇ ಲೆಕ್ಕ ಆದ್ರೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಕ್ಲೂ ಹೇಳ್ಬಿಡ್ತೀನಿ. ಮುಂದಿನ ಲೆಕ್ಕಗಳನ್ನ ಏನ್ ಮಾಡ್ಬೇಕು ಅನ್ನೋದು ನೋಡ್ರಮ್ಮ. ಏನೈತಿ 6. ಓ, ನೆಕ್ಸ್ಟು ಇಲ್ಲ, ಇದು ಇವತ್ತು ಗೊತ್ತಾಗುದಿಲ್ಲಪ್ಪ ನಿಮ್ಗೆ. ಏನಾಗುತ್ತಂತಂದ್ರೆ ಛೇದ ದೊಡ್ಡದಿದ್ದದ್ದು ಒಂದು ಹೇಳಬೇಕಾಗಿತ್ತು ನಾನು. ಹೌದಾ, ನೋಡ್ರಿ, ಇಷ್ಟು ಮುಂದಿನ ಬೇಕಾದ್ರೆ ನಾಳೆಗೆ ಉಷ್ಟು ನೀವು ತ್ರಿಭುಜ ರಚನೆ ಮಾಡ್ಬೋದು. ಸೊ ಇವತ್ತಿನ ಇದ್ರ ಮ್ಯಾಗ ಡಿಸ್ಕಷನ್ ಒಂದ್ 2 ನಿಮಿಷ ಮಾಡ್ತೀನಿ. ಓಕೆ ಅಪ್ಪಿ, ಇದ್ರಾಗ ಏನಾದ್ರು ತಿಳಿ ಮ್ಯೂಟ್ ತೆಗ್ದೀನಿ. ಏನಾದ್ರು ತಿಳಿಲಿಕ್ಕಂದ್ರೆ ನೀವು ಕೇಳ್ಬೋದು. ಇನ್ನು 2 ನಿಮಿಷ ಟೈಮ್ ಐತಿ. ಮ್ಯೂಟ್ ತೆಗ್ದಿನಮ್ಮ. ಏನಾದ್ರೂ ತಿಳಿಲಿಲ್ಲನು? ಅಪ್ಪಿ ಮ್ಯೂಟ್ ತೆಗ್ದೀನಿ, ತೆಗೆದು ಮಾತಾಡ್ರಿ. ಹೇಳಮ್ಮ ಬಸವರಾಜ್ ಮೊಕಾಶಿ. ಏನಾದ್ರು ತಿಳಿಲಿಲ್ಲ? ತಿಳಿಲಿಕ್ಕಂದ್ರೆ ಕೇಳ್ರಿ. ಎಷ್ಟು 20 ಮಂದಿ ಇದ್ರಪ್ಪ. ಕೇಳ್ರಿ, ಏನಾದ್ರು ಡೌಟ್ಸ್ ಇತ್ತಂದ್ರೆ ಕೇಳ್ರಿ. ವಸ್ತ್ರ ಅಪ್ಪಿ ತಿಳಿತಾ? ತಿಳಿತಾಪ. ಹಾಗಾದ್ರೆ ಒಂದ್ ಕೆಲಸ ಮಾಡ್ಬೋದಲ್ಲ ನೀವು. ಯಾವುದು, ಒಂದು ಲೆಕ್ಕ ಮಾಡ್ಕೊಂಡ್ ಬರ್ಬೋದು. 7ನೇ ಲೆಕ್ಕ ನೀವು ಮಾಡ್ಕೊಂಡ್ ಬರ್ಬೋದು. ಏನನ್ನೋದು ಹೇಳ್ಬಿಡ್ತೀನಿ, ಇನ್ನೂ ಟೈಮ್ ಐತಿ. ಅಥವಾ ನಿಮ್ದು ಏನು ಡ್ರಿಲ್ ಗಣಿತ ಕೊಟ್ಟಿದ್ದಿಲ್ಲ, ಅದರಲ್ಲಿ ನೋಡ್ರಿ ಯಾವುದು ಒಂದು ತ್ರಿಭುಜ ರಚನೆ ಮಾಡ್ಕೊಂಡು ಛೇದ ದೊಡ್ಡದಿದ್ದು ಇವತ್ತು ನಾನು ನಿಮಗೆ ತಿಳಿಸಿದೆ. ಹೌದಲ್ಲ? ಅದಕ್ಕೆ ಯಾವ್ದೈತಿ, 7ನೇ ಲೆಕ್ಕ ಐತಿ. ಏನ್ ಹೇಳಿದಾರ ನೋಡ್ರಿ, 7ನೇ ಲೆಕ್ಕ ಟ್ರೈ ಮಾಡ್ರಿ. ಬರ್ಲಿಕ್ಕಂದ್ ನಾ ಇರ್ತೀನಿ ನಿಮ್ ಜೊತೆ. ಬಾಹುಗಳ ಉದ್ದ 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ವಿಕರ್ಣವನ್ನು ಹೊರತುಪಡಿಸಿದ ಇರುವ ಒಂದು ಲಂಬಕೋನ ತ್ರಿಭುಜವನ್ನ ರಚಿಸಿ. ಸಿಂಪಲ್ ಆಗಿ ಇಲ್ಲಿ ಕೋನ ಕೊಟ್ಟಿದಾರ. ಏನ್ ಮಾಡ್ಬೇಕು ಅಂತಂದ್ರೆ ನೀವು ಫಸ್ಟ್ ಇಲ್ಲೇ ಉದ್ದದೊಳಗ 4 ಸೆಂಟಿಮೀಟರ್ ಪಾದ ಹಾಕೋರಮ್ಮ. ನೆಕ್ಸ್ಟ್ ಲಂಬಕೋನ ತ್ರಿಭುಜ ರಚನೆ ಮಾಡಂತಂದ್ರೆ ಆಟೋಮೆಟಿಕ್ ನೀವು 90 ಡಿಗ್ರಿ ಇಡ್ಲೇಬೇಕು. ಹೌದಾ, 90 ಡಿಗ್ರಿ ಇಟ್ಟು ಒಂದು ಲಂಬಕೋನ ಮಾಡ್ಕೋರಿ. ನೆಕ್ಸ್ಟ್ ಇನ್ನೊಂದು ಕೋನ ಎಲ್ಲಿಡ್ಬೇಕು, ಈ ಲಂಬಕೋನ ಎಲ್ಲಿ ತೆಗೆದಿರ್ತೀರಿ ನೋಡು. ಈಗ ಉದಾಹರಣೆಗೆ ಬಿ ಸಿ ಅಂತ ನೀವು ಪಾದ ಹಾಕೊಂಡಿದ್ರಿ ಅಂತಂದ್ರೆ ಬಿ ಮ್ಯಾಗಿಟ್ಟು ಒಂದು ಎತ್ತರ ಕಟ್ ಮಾಡ್ಕೋರಿ. ಅಲ್ಲೇನ್ ಸಿಗುತ್ತೆ ನಿಮ್ಗೆ, ಏನು ಸಿಗುತ್ತೆ, 3 ಸೆಂಟಿಮೀಟರ್ ಸಿಗುತ್ತೆ. ಅದನ್ನ ಏನ್ ಮಾಡ್ರಿ, ಸೀದಾ ಎಸಿಗೆ ಕೂಡಿಸ್ರಿ, ವಿಕರ್ಣ ಆಗತ್ತೆ. ಹೌದಾ, ಮುಂದೆ ಅದೇ ತರನಾಗಿ ಲಂಬಕೋನ ತ್ರಿಭುಜ ಆಗುತ್ತಲ್ಲ, ಸೇಮ್ ಎಷ್ಟು ಭಾಗ ಮಾಡಬೇಕು, 4 ಸಮನಾದ ಭಾಗಗಳನ್ನಾಗಿ ಮಾಡಬೇಕು. ಹೌದಾ, 4 ಸಮನಾದ ಭಾಗಗಳನ್ನಾಗಿ ಮಾಡಿಸಿ 4ನೇದಕ್ಕೆ ಸಿ ಕೂಡಿಸ್ರಿ. ಸೇಮ್ ಪ್ರೊಸೀಜರ್ ಅನ್ನು ಮಾಡ್ರಿ.